ಈ ಒಂದು ಪತ್ರಿಕಾಗೋಷ್ಠಿಗೆ ಶ್ರೀಮದ್ ಸುಧೀಂದ್ರ ಸ್ವಾಮೀಜಿಯವರ ಜನ್ಮಶತಾಬ್ದಿ ಮಂಗಳೋತ್ಸವದ ಪ್ರಯುಕ್ತ ಪತ್ರಿಕಾಗೋಷ್ಠಿಯನ್ನು ನೆರವೇರಿಸಿರುವವರು ಗೌರವಾನ್ವಿತ ಮಂಗಳೂರು ವೆಂಕಟರಮಣ ದೇವಸ್ಥಾನದ ಮುಕ್ತೇಶ್ವರಾಗಿರುವಂತಹ ಜಗನ್ನಾಥ್ ಕಾಮತ್ ಅವರು, ಬಂದಂತ ಎಲ್ಲ ಗೌರವಾನ್ವಿತ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣ ಮಾಧ್ಯಮದ ಎಲ್ಲ ಬಂಧುಗಳಿಗೆ ನಾನು ಈ ಪತ್ರಿಕಾಗೋಷ್ಠಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ, ಈ ಒಂದು ವಿನೂತನವಾದಂತಹ ವಿಶೇಷವಾದಂತಹ ಕಾರ್ಯಕ್ರಮ ತಮ್ಮ ಪತ್ರಿಕೆ, ತಮ್ಮ ಮಾಧ್ಯಮಗಳಲ್ಲಿ ಬಹಳ ಯಶಸ್ವಿಯಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಬಿಂಬಿಸಿ ನಮ್ಮ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಬಳಸ್ಕೊಳ್ಬೇಕಾಗಿ ತಮ್ಮೆಲ್ಲರ ಕಳಕಳಿಯಿಂದ ನಮ್ಮೆಲ್ಲ ಆಡಳಿತ ಮಂಡಳಿ ಮತ್ತು ವೇದಿಕೆಯಿರುವಂತ ಎಲ್ಲ ಗೌರವಾನ್ವಿತ ಪರವಾಗಿ ಕೇಳ್ಕೊಳ್ತಾ, ಮುಂದೆ ಈ ಪತ್ರಿಕಾಗೋಷ್ಠಿಯನ್ನ ಜಗನ್ನಾಥ್ ಕಾಮತ್ ಅವರು ಮತ್ತು ಕೋಟೇಶ್ವರ ದಿನೇಶ್ ಕಾಮತ್ ಅವರು ಮುಂದುವರಿಸಿಕೊಂಡು ಕೊಡ್ಬೇಕು ಅಂತ ಕೇಳ್ಕೊಳ್ತೇವೆ. ನಮ್ಮ ಆಮಂತ್ರಣದ ಮೇರೆಗೆ ಬಂದ ಎಲ್ಲಾ ಪತ್ರಿಕಾ ಮಿತ್ರರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನಮ್ಮ ಕಾಶಿಮಠ ಸಂಸ್ಥಾನದ ಪರಮ ಪೂಜ್ಯ ಸದ್ಗುರು ಶ್ರೀಮದ್ ಸುಧೀಂದ್ರ ಸ್ವಾಮೀಜಿಯವರ ಜನ್ಮ ಶತಾಬ್ದಿ ಕಾರ್ಯಕ್ರಮವನ್ನು ನಾವು ವಿಜೃಂಭಣೆಯಿಂದ ಆಚರಿಸಬೇಕಂತೇಳಿ ನಮ್ಮ ಪ್ರಸ್ತುತ ಕಾಶಿಮಠಾಧೀಶರಾದ ಸಂಯಮೇಂದ್ರ ತೀರ್ಥ ಅವರಲ್ಲಿ ವಿನಂತಿ ಮಾಡಿದ ಪ್ರಕಾರ ಅವರು ನಮ್ಗೆ ಮಾರ್ಗದರ್ಶನವನ್ನು ಕೊಟ್ಟು ತುಂಬಾ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಈ ಕಾರ್ಯಕ್ರಮ ಜುಲೈ 7, 2024ರಲ್ಲಿ ಹರಿದ್ವಾರದಲ್ಲಿ ಪ್ರಾರಂಭವಾಗಿ ಈಗ 2 ವರ್ಷಗಳಿಂದ ವಿವಿಧ ಕಾರ್ಯಕ್ರಮಗಳಿಂದ ಇಡೀ ದೇಶದಲ್ಲಿ ನಮ್ಮ ಸಮಾಜ ಬಾಂಧವರು ಈ ಜನ್ಮಶತಮಾನೋತ್ಸವವನ್ನು ಭಾರಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಜುಲೈ 7, 2024ಕ್ಕೆ ಪಾದುಕ ದಿಗ್ವಿಜಯೋತ್ಸವ ಅಂದ್ರೆ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ ಪಾದುಕವನ್ನು ನಾವೊಂದು ರಥದಲ್ಲಿ ಇಟ್ಟುಕೊಂಡು ಬದ್ರಿನಾಥದಿಂದ ಕೆಳಗೆ ತಿರುವನಂತಪುರ ಕನ್ಯಾಕುಮಾರಿ ತನಕ ಸಾಧಾರಣ 1.5 ವರ್ಷ ಈ ರಥವನ್ನು ನಾವು ಹಿಡಿದುಕೊಂಡು ನಮ್ಮ ಸಮಾಜ ಬಾಂಧವರು ಅದರೊಟ್ಟಿಗೆ ಹೋಗಿ ವಿವಿಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಾಗೂ ವಿಶೇಷವಾಗಿ ಮನೆಯಲ್ಲಿ ತುಳಸಿ ಕಟ್ಟೆಯಲ್ಲಿ ಇಟ್ಟುಕೊಂಡು ನಾವು ಈ ಪಾದುಕ ಪೂಜೆಯನ್ನು ಮಾಡಿ ತುಂಬಾ ನಮ್ಮ ಸಮಾಜ ಬಾಂಧವರು ಒಳ್ಳೆ ಅನುಭೂತಿಯನ್ನು ಪಡೆದಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷವಾಗ್ತಾ ಇದೆ. ಸ್ವಾಮೀಜಿಯವರು ನಮ್ಮ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರು ಹೇಳ್ತಾ ಇದ್ರು, ಭಕ್ತಿಯಲ್ಲಿ ಒಂದು ಸಾಧನ ಭಜನೆ ಅಂತೇಳಿ. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಭಜನೆ ಅಂತ ಹೇಳಿದ್ರೆ ನಮ್ಮ ಕುಟುಂಬಗಳು ಬಹಳ ಸಣ್ಣದಾಗಿ ಭಜನೆಯನ್ನು ಸಾಯಂಕಾಲ ಮುಂಚೆ ಭಜನೆ ಮಾಡ್ತಾ ಇದ್ರು ಮನೆಯಲ್ಲಿ. ಆ ಭಜನೆಗಳು ಈಗ ನಿಂತು ಹೋಗಿದೆ. ಪುನರಪಿ ಅದನ್ನು ನಾವು ಜೀವನಗೊಳಿಸ್ಬೇಕಂತ ಹೇಳಿ ಘರ್ ಘರ್ ಭಜನೆ ಅಂತೇಳಿ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿ ಪ್ರತಿಯೊಂದು ಮನೆಯಲ್ಲಿ ಸಾಧಾರಣ ಇವತ್ತಿನ ತನಕ ಸಾಧಾರಣ 15ರಿಂದ 20,000 ಮನೆಯಲ್ಲಿ ಘರ್ ಘರ್ ಭಜನೆ ಎಲ್ಲರೂ ಜನರು ಸೇರಿಕೊಂಡು, ಅಂದ್ರೆ ಜನರಲ್ಲಿ ಒಂದು ಐಕ್ಯಮತ್ಯ ಬೆಳಿಬೇಕು, ಭಜನೆ ಮಾಡಬೇಕು. ಆ ಭಜನೆಯಿಂದ ಅವರವರ ಮನೆಯಲ್ಲಿ ಆ ಪೇಟೆಯಲ್ಲಿ ಒಳ್ಳೆದಾಗ್ತದೆ ಎಂಬುದನ್ನು ಮನಸ್ಥಿತಿಯಲ್ಲಿ ಇಟ್ಟುಕೊಂಡು ಈ ಘರ್ ಘರ್ ಭಜನೆಯನ್ನು ಪ್ರಾರಂಭ ಮಾಡಿ ನಮ್ಗೆ ಭಾರಿ ಸಂತೋಷ ಆಗ್ತದೆ. ಇವತ್ತು ಸಾಧಾರಣ 15,000 ಮನೆಯಲ್ಲಿ ಘರ್ ಘರ್ ಭಜನೆ ದೇಶಾದ್ಯಂತ ನಡೆದಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಪರಿಸರದಲ್ಲಿ ಈಗೆಲ್ಲ ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ಮರಗಳನ್ನು ಕಡಿದು ಬಿಲ್ಡಿಂಗ್ ಅನ್ನು ಕಟ್ಟುವಂತ ಪರಿಸ್ಥಿತಿಯಲ್ಲಿ ಸ್ವಾಮೀಜಿಯವರ ಮನಸ್ಸಲ್ಲಿತ್ತು ನಾವು ಫಲೋದ್ಯಾನ ಮಾಡ್ಬೇಕಂತೇಳಿ ಸುಧೀಂದ್ರ ಫಲೋದ್ಯಾನ ಅಂತೇಳಿ ಒಂದು ಯೋಜನೆಯನ್ನು ಹಾಕಿಕೊಂಡು ಕ್ಷಿಪ್ರವಾಗಿ ಒಂದು ಫಲವನ್ನು ಕೊಡುವಂತ ಹಣ್ಣುಗಳ ಗಿಡಗಳನ್ನು ಸಾಧಾರಣ ನಾವು ದೇಶಾದ್ಯಂತ 65,000ರಿಂದ 70,000 ಗಿಡಗಳನ್ನು ನಮ್ಮ ಸಮಾಜ ಬಾಂಧವರಿಗೆ ಕೊಟ್ಟಿದ್ದೇವೆ. ಹಾಗೆ ಅವರ ಮನೆಯಲ್ಲಿ ಮಾತ್ರ ಅಲ್ಲ, ವಿವಿಧ ಸಂಸ್ಥೆಗಳಲ್ಲಿ ಸಹ ಈ ಫಲೋದ್ಯಾನವನ್ನು ಬೆಳೆಸುವಂತ ಕಾರ್ಯಗಳನ್ನು ನಾವು ಸ್ವಾಮೀಜಿಯವರ ಆಶೀರ್ವಾದದಿಂದ ಮಾರ್ಗದರ್ಶನ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಈ ಕ್ಷಿಪ್ರ ಫಲ ಅಂತ ಹೇಳಿದ್ರೆ 1 ವರ್ಷದವರೆಗೆ ಅದು ಮಾವಿನ ಹಣ್ಣಾಗಿರ್ಲಿ, ಪೇರಳ ಹಣ್ಣಾಗಿರ್ಲಿ, ಯಾವುದೇ ಒಂದು ಹಣ್ಣಾಗಿರ್ಲಿ 1 ವರ್ಷದಲ್ಲಿ ಒಂದು ಫಲವನ್ನು ಕೊಡುವಂತದ್ದನ್ನು ನಮ್ಮ ಯಾರ್ಯಾರು ಇದರದ್ದು ಬೆನಿಫಿಷಿಯರ್ಸ್ ಇದ್ದಾರೆ ಅವರು ಅದನ್ನು ಅನುಭವ ಮಾಡಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಭಾರಿ ಸಂತೋಷ ಆಗ್ತಾ ಇದೆ. 100 ವರ್ಷದ ಈ ಕಾರ್ಯಕ್ರಮದಲ್ಲಿ ಪ್ರಥಮ ಬಾರಿಗೆ ನಮ್ಮ ಪ್ರೊಫೆಷನಲ್ ಸಂಗೀತಗಾರರು 2025 ಜನವರಿ 26ರಂದು ಮಂಗಳೂರಿನ ರಥಬೀದಿಯಲ್ಲಿ 100 ಸಂಗೀತಗಾರರು ಸೇರಿಕೊಂಡು ಶತಸ್ಮರಣ ಶತಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಪ್ರಾಯಶಃ ಇದು ನಮ್ಮ ಸಮಾಜದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ನಡೆದಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ವಿಶೇಷವಾಗಿ
ಈ ವರ್ಷ ಕೋಟೇಶ್ವರದಲ್ಲಿ ನಡೆದಂತಹ ಚಾತುರ್ಮಾಸದ ಸಂದರ್ಭದಲ್ಲಿ 100 ದಿನಗಳ 24 ಗಂಟೆ 100 ಗಂಟೆಯ ಅಹೋರಾತ್ರಿ ಭಜನೆ ಕಾರ್ಯಕ್ರಮವನ್ನು ನಮ್ಮ ಸಮಾಜ ಬಾಂಧವರು ನಡೆಸಿಕೊಟ್ಟಿದ್ದಾರೆ. ಭಾರಿ ಕಷ್ಟ. ಪ್ರಾರಂಭದಲ್ಲಿ ನಾವು ಎಣಿಸ್ತಾ ಇದ್ದೇವೆ 100 ದಿನ 24 ಗಂಟೆ ಮಾಡೋದು ಹೇಗೆ ಅಂತೇಳಿ. ಆ ಕಾರ್ಯಕ್ರಮ ಎಷ್ಟು ವಿಜೃಂಭಣೆ ಆಗಿ ನಡೆದಿದೆ ಅಂತ ಹೇಳಿದ್ರೆ ಇದೊಂದು ರಾಷ್ಟ್ರಮಟ್ಟದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ನಡೆದಿದೆ ಅಂತ ಹೇಳಲಿಕ್ಕೆ ಭಾರಿ ಸಂತೋಷ ಆಗ್ತಿದೆ. ಹಾಗೆ ವಿಶೇಷವಾಗಿ ಕೋಟೇಶ್ವರದಲ್ಲಿ 100 ಭಜನಾ ಮಂಡಳಿಯವರು ಪ್ರತಿಯೊಂದು ಭಜನಾ ಮಂಡಳಿಯಿಂದ ಒಂದೊಂದು ಸದಸ್ಯರನ್ನು ಒಟ್ಟು ಮಾಡಿಕೊಂಡು ಶತಸ್ಮರಣ ಶತಗಂಟೆ ಗಾಯನ ಅಂತೇಳಿ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಚಾರಿತ್ರಿಕವಾಗಿ ನಡೆಸಿಕೊಟ್ಟಿದ್ದೇವೆ. ಇತ್ತೀಚೆಗೆ ಮೊನ್ನೆ 4ನೇ ತಾರೀಕಿಗೆ ಮಂಗಳೂರಲ್ಲಿ ಕೆನರಾ ಸಮೂಹ ಸಂಸ್ಥೆಯ ಪ್ರಾಯೋಜಕತ್ವದಲ್ಲಿ ವೆಂಕಟರಮಣ ದೇವಸ್ಥಾನ ಒಳಗೂಡಿಕೊಂಡು ಜನ್ಮಶತಮಾನೋತ್ಸವ ಸಮಿತಿಯನ್ನು ಒಟ್ಟಾಗಿಕೊಂಡು ಗೌಡ ಸಾರಸ್ವತ್ ಬ್ರಾಹ್ಮಣ ಟೆಂಪಲ್ ಅಸೋಸಿಯೇಷನ್ ಸಹಯೋಗದಲ್ಲಿ ಶತಸ್ಮರಣ ಶತ ನೃತ್ಯ ನಮನ ಅಂತೇಳಿ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರಿಗೆ ನಾವೊಂದು ನೃತ್ಯ ಕಾರ್ಯಕ್ರಮವನ್ನು ಅವರ ಚರಣಕ್ಕೆ ಅರ್ಪಣೆ ಮಾಡಿದ್ದೇವೆ. ಯಾಕೆಂತ ಹೇಳಿದ್ರೆ ಇವತ್ತು ನಮ್ಮ ಸಮಾಜ ಎಷ್ಟು ಎತ್ತರಕ್ಕೆ ಬೆಳೆದು ಬಿಟ್ಟಿದೆ, ಎಷ್ಟು ಒಳ್ಳೆದಾಗಿದೆ ಅಂತ ಹೇಳಿದ್ರೆ ನಾವು ಕಂಡದ್ದು, ನಾವು ಇಲ್ಲೆಲ್ಲ ವೇದಿಕೆಯಲ್ಲಿ ಕೂತ್ಕೊಂಡವರು ಕಂಡ ಸ್ವಾಮೀಜಿಯವರು ಸುಧೀಂದ್ರ ತೀರ್ಥ ಸ್ವಾಮೀಜಿಯವರು. ನಾವು ಹೇಳ್ತಾ ಇರ್ತೇವೆ ಸ್ವಾಮೀಜಿಯವರು ಅಂತ ಹೇಳಿದ್ರೆ ನಮ್ಮ ಸಮಾಜಕ್ಕೆ ನಡೆದಾಡುವ ದೇವರು ಅಂತೇಳಿ ನಾವು ನಂಬ್ಕೊಂಡಿರ್ತೇವೆ. ಪ್ರಾತಸ್ಮರಣೀಯರು ಸ್ವಾಮೀಜಿಯವರನ್ನು ಪ್ರಾತಸ್ಮರಣಿ ಮಾಡಿಕೊಂಡು ನಾವು ನಮ್ಮ ದಿನಚರಿಯನ್ನು ಮಾಡಿದ್ರೆ ಆ ದಿನ ನಮ್ಗೆ ಒಳ್ಳೇದಾಗ್ತದೆ ಅಂತೇಳಿ ನಮ್ಮ ಭಾವನೆ ನಮ್ಮ ಸಮಾಜದಲ್ಲಿ ಇವತ್ತಿಗೂ ಇದೆ. ಸ್ವಾಮೀಜಿಯವರದು ಪ್ರಾರಂಭದಲ್ಲಿ ಶತಮಾನೋತ್ಸವ ಕಾರ್ಯಕ್ರಮ ಹರಿದ್ವಾರದಲ್ಲಿ ಏಪ್ರಿಲ್ 9ರಿಂದ 15ರ ತನಕ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿತು. ವಿಶೇಷವಾಗಿ ಮುಲ್ಕಿಯಲ್ಲಿ ಸಹಸ್ರ ಚಂಡಿಕೆ ಹವನದ್ದು 100ಕ್ಕಿಂತ ಮೇಲ್ಪಟ್ಟು ನಮ್ಮ ವೈದಿಕರು ಒಟ್ಟಾಗಿ ಪಾರಾಯಣವನ್ನು ಮಾಡಿ ಅದರ ಚಂಡಿಕಾ ಹವನವನ್ನು ಹರಿದ್ವಾರದಲ್ಲಿ ಮಾಡಿಸಿಕೊಂಡಿದ್ದೇವೆ. ವಿಶೇಷವಾಗಿ ವಿಷ್ಣು ಸಹಸ್ರನಾಮ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗ್ತದೆ ಅಂತೇಳಿ ಭಾವನೆಯಲ್ಲಿ ಇಟ್ಟುಕೊಂಡು ಕೊಚ್ಚಿಯಲ್ಲಿ ಹಾಗೆ ಬ್ಯಾಂಗ್ಳೂರಲ್ಲಿ ಮುಂಬೈಯಲ್ಲಿ ಮಂಗಳೂರಲ್ಲಿ ಸಹಸ್ರಾರು ಸಂಖ್ಯೆಯ ನಮ್ಮ ಸಮಾಜ ಬಾಂಧವರು ಒಟ್ಟಾಗಿಕೊಂಡು ಸಾಮೂಹಿಕ ವಿಷ್ಣು ಸಹಸ್ರನಾಮವನ್ನು ಮಾಡಿ ಅದನ್ನು 1008 ದಂಪತಿಗಳನ್ನು ನಾವು ಮಂಗಳೂರು ವೆಂಕಟರಮಣ ದೇವಸ್ಥಾನದಲ್ಲಿ, ಅದರಲ್ಲಿ 307 ವೈದಿಕ ದಂಪತಿಗಳು, 729 ನಮ್ಮ ಸಮಾಜದ ಹಿರಿಯ ವ್ಯಕ್ತಿಗಳು 70 ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳನ್ನು ಮಂಗಳೂರು ವೆಂಕಟರಮಣ ದೇವಸ್ಥಾನದಲ್ಲಿ ಅವರಿಗೆ ಕುಳಿಸಿಕೊಂಡು ಗೌರವಪೂರ್ಣವಾಗಿ ಅವರಿಗೆ ನಾವು ದಂಪತಿ ಪೂಜೆಯನ್ನು ಮಾಡಿಸಿಕೊಂಡಿದ್ದೇವೆ. ಒಬ್ಬೊಬ್ಬ ವ್ಯಕ್ತಿಗೂ ಒಬ್ಬೊಬ್ಬ ನಮ್ಮ ದಂಪತಿಗಳಿಗೂ ಒಂದು ವಿಷ್ಣು ಸಹಸ್ರನಾಮ ಅಂದ್ರೆ 1008 ವಿಷ್ಣು ಸಹಸ್ರನಾಮ, ಒಂದು ವಿಷ್ಣು ಸಹಸ್ರನಾಮ ಮಂತ್ರವನ್ನು ಜಪಿಸಿಕೊಂಡು ಅವರಿಗೆ ದಂಪತಿ ಪೂಜೆಯನ್ನು ನಾವು ಮಂಗಳೂರು ವೆಂಕಟರಮಣ ದೇವಸ್ಥಾನದಲ್ಲಿ 2025 ರಥೋತ್ಸವ ಸಮಯದಲ್ಲಿ ಈ ಪ್ರೋಗ್ರಾಮ್ ಅನ್ನು ಆಯೋಜಿಸಿಕೊಂಡಿದ್ದೆವು. ಬಹಳ ವಿಜೃಂಭಣೆಯಿಂದ ಆ ಪ್ರೋಗ್ರಾಮ್ ನಡೆಯಿತು. ದಂಪತಿಗಳು 70 ವರ್ಷಕ್ಕಿಂತ ಮೇಲ್ಪಟ್ಟ ದಂಪತಿಗಳಿಗೆ ಈ ದಂಪತಿ ಪೂಜೆಯನ್ನು ಸ್ವೀಕರಿಸಿಕೊಂಡು ಅವರ ಜೀವನ ಭಾರಿ ಧನ್ಯವಾಯಿತು ಅಂತೇಳಿ ಅವರೆಲ್ಲ ತಮ್ಮ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಬೃಹತಿ ಸಹಸ್ರಯಾಗ ಅಂತೇಳಿ ಪ್ರಾಯಶಃ ಸಂಸ್ಥಾನದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಅದನ್ನು ಮಾಡಿದ್ ನಾವು. ಅದನ್ನು ನಾವು ಹರಿದ್ವಾರದಲ್ಲಿ ಮಾಡಿಕೊಂಡು ನಮ್ಮ ಜನ್ಮ ಶತಮಾನೋತ್ಸವ ಪ್ರಾರಂಭವಾಗುವಾಗ ನಾವು ಮಂಗಳೂರಿಂದ ವಿಶೇಷವಾಗಿ ಒಂದು ರೈಲನ್ನು ತೆಗೆದುಕೊಂಡು ಸ್ವಾಮೀಜಿಯವರ ಮನಸ್ಸಲ್ಲಿತ್ತು ಏನಂತ ಹೇಳಿದ್ರೆ ಎಷ್ಟೋ ಜನರಿಗೆ ಹರಿದ್ವಾರಕ್ಕೆ ಅನಾನುಕೂಲತೆ ಅಂದ್ರೆ ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ಇಂದ ಹೋಗ್ಲಿಕ್ಕೆ ಆಗುದಿಲ್ಲ ಅಂತೇಳಿ ನಮ್ಮ ಪರಮ ಪೂಜ್ಯ ಕಾಶಿ ಮಠಾಧೀಶರು ನಮ್ಗೆ ಒಂದು ಮಾರ್ಗದರ್ಶನವನ್ನು ಕೊಟ್ಟು ಕಡಿಮೆ ಅಂದ್ರೆ ಒಂದು 500 ಜನರನ್ನು ಹಿಡ್ಕೊಂಡು ನೀವು ಅವರಿಗೆ ಹರಿದ್ವಾರ ದರ್ಶನವನ್ನು ಮಾಡಿಸ್ಕೊಡ್ಬೇಕಂತೇಳಿ ನಮ್ಗೆ ಮಾರ್ಗದರ್ಶನ ಕೊಟ್ಟ ಪ್ರಕಾರ ನಾವು ಸಾಧಾರಣ ಒಂದು 700 ಜನ ಫೈನಾನ್ಷಿಯಲ್ ಇಕಾನಮಿಕ್ಲಿ ಬ್ಯಾಕ್ವರ್ಡ್ಸ್ ಯಾರಿದ್ದಾರೆ ಅವರಿಗೆ ನಿಜವಾಗಿ ಹೋಗ್ಲಿಕ್ಕೆ ಆಗುದಿಲ್ಲ, ಅವರನ್ನು ಹಿಡಿದುಕೊಂಡು ಅವರನ್ನು ಕರ್ಕೊಂಡು ಹರಿದ್ವಾರಕ್ಕೆ ಟ್ರೈನ್ ನಲ್ಲಿ ಕರ್ಕೊಂಡು ಹೋಗಿ ಪುನಃ ಅವರಿಗೆ ಹರಿದ್ವಾರ ದರ್ಶನ ಮಾಡಿಸಿಕೊಂಡು ಹಿಂದೆ ತಂದು ಬಿಟ್ಟಿದ್ದೇವೆ. ಯಾಕಂದ್ರೆ ಖಾಲಿ ಧಾರ್ಮಿಕ ಕಾರ್ಯಕ್ರಮ ಮಾತ್ರ ಮಾಡುವುದಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಬೇಕು, ಅದರಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಬೇಕು. ನಮ್ಮ ಸಮಾಜದಲ್ಲಿ ಬಹಳಷ್ಟು ಜನ ಸ್ವಲ್ಪ ಕಷ್ಟದಲ್ಲಿದ್ದವರಿದ್ದಾರೆ, ಅವರಿಗೆ ಹರಿದ್ವಾರ ದರ್ಶನವನ್ನು ಮಾಡಿಸುವಂತ ಪುಣ್ಯ ಕಾರ್ಯಕ್ರಮವನ್ನು ನಾವು ಮಾಡಿಸಿಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಸಾಮಾಜಿಕ ಕಾರ್ಯಕ್ರಮದಲ್ಲಿ ಶತಮಾನೋತ್ಸವ ಸಂದರ್ಭದಲ್ಲಿ
100 ಜನರಿಗೆ ಕ್ಯಾಟ್ರಾಕ್ಟ್ ಆಪರೇಷನ್, ಅದು ಏನೋ ನಾವು ಚಾಲನೆ ಕೊಡದೆ ಮಾಡ್ತಾ ಇದ್ದೇವೆ. ಈಗ ಸಾಧಾರಣ ಒಂದು 60 ಜನರಿಗೆ ಇಷ್ಟು ತನಕ ಮಾಡಿ ಆಯ್ತು. ಬಾಕಿ ಉಳಿದ 40 ಜನರಿಗೆ ಶತಮಾನೋತ್ಸವ ಸಂದರ್ಭದಲ್ಲಿ 100 ಜನರಿಗೆ ಮಾಡ್ಬೇಕಂತ ನಮ್ಮ ಇಷ್ಟ ಆಯ್ತು. ಅದನ್ನು ಮಾಡಿಸ್ತಾ ಇದ್ದೇವೆ ನಾವು. ಹಾಗೆ ಕಾರ್ಯಕ್ರಮವಾದ ಮಂಗಳೋತ್ಸವವನ್ನು ಮಂಗಳೂರಲ್ಲಿ ಮಾಡ್ಬೇಕಂತೇಳಿ ನಾವು ಸ್ವಾಮೀಜಿಯವರಲ್ಲಿ ವಿನಂತಿ ಮಾಡಿದ ಪ್ರಕಾರ, ಮಂಗಳೂರು ಅಂತ ಹೇಳಿದ್ರೆ ಎಲ್ಲರಿಗೆ ಒಂದು ಸೆಂಟರ್ ಪ್ಲೇಸ್ ಆಗ್ತದೆ ಅಂತ ವಿನಂತಿ ಮಾಡಿಕೊಂಡ ಪ್ರಕಾರ ಸ್ವಾಮೀಜಿಯವರು ನಮ್ಗೆ ಆಶೀರ್ವಾದವನ್ನು ಕೊಟ್ಟು ಈಗ ಮಂಗಳೋತ್ಸವ ಕಾರ್ಯಕ್ರಮ ಮೊನ್ನೆ 3ನೇ ತಾರೀಕಿಂದ ಪ್ರಾರಂಭವಾಗಿ 28 ತಾರೀಕು ತನಕ ಮಂಗಳೂರು ವೆಂಕಟರಮಣ ದೇವಸ್ಥಾನದ ನೇತೃತ್ವದಲ್ಲಿ ಶತಮಾನೋತ್ಸವ ಸಮಿತಿಯ ಸಹಯೋಗದಲ್ಲಿ ಹಾಗೂ GSP ಟೆಂಪಲ್ ಅಸೋಸಿಯೇಷನ್ ಸಹಕಾರದಿಂದ ನಡೀತದೆ ಅಂತ ಹೇಳಲಿಕ್ಕೆ ನಮ್ಗೆ ಭಾರಿ ಸಂತೋಷ ಆಗ್ತಾ ಇದೆ. ಇದರ ಮಂಗಳೋತ್ಸವ ಕಾರ್ಯಕ್ರಮ ನಾಳ್ದು 11 ತಾರೀಕಿಗೆ ಮಂಗಳೂರಲ್ಲಿ ನಡೀಲಿಕ್ಕಿದೆ. ವ್ಯಾಸಧ್ವಜವನ್ನು ಹಿಡಿಕೊಂಡು ಸಂಕೀರ್ತನ ಪಾದಯಾತ್ರೆ 18 ವ್ಯಾಸಧ್ವಜವನ್ನು ಹಿಡಿಕೊಂಡು ನಮ್ಮ ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಹಾಗೂ ನಾರ್ತ್ ಕೇರಳದಿಂದ ನಮ್ಮ ಸಮಾಜ ಬಾಂಧವರು ಪಾದಯಾತ್ರೆಯಲ್ಲಿ, ಸಂಕೀರ್ತನ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಪ್ರಥಮದಲ್ಲಿ ಇದು ಶಿರಾಲಿಂದ ಪ್ರಾರಂಭ ಆಯಿತು, ಶಿರಾಲಿಂದ ಬಟ್ಟಲ್ ತನಕ. ಹಾಗೆ ದಿನಕ್ಕೆ ಒಂದು 15-20 ಕಿಲೋಮೀಟರ್ ತಮ್ಮ ಪಾದಯಾತ್ರೆಯನ್ನು ಮಾಡಿಕೊಂಡು ವ್ಯಾಸಧ್ವಜವನ್ನು ಹಿಡ್ಕೊಂಡು ಭಜನಾ ಪೂರ್ವಕವಾಗಿ ಇವತ್ತು ಮೊನ್ನೆ ಕೊಂಚಾಡಿಯಲ್ಲಿ ಎಲ್ಲ ವ್ಯಾಸಧ್ವಜ ಬಂದು ತಲುಪಿದೆ. ನಾಳ್ದು 11 ತಾರೀಕಿಗೆ ಮಂಗಳೂರಿನಲ್ಲಿ ಇದರ ಮಂಗಳೋತ್ಸವ ನಡೀಲಿಕ್ಕಿದೆ. ಈ ಇಡೀ ಕಾರ್ಯಕ್ರಮದ ಮಂಗಳೋತ್ಸವ ಮಂಗಳೂರಲ್ಲಿ ಮಾಡ್ಲಿಕ್ಕೆ ನಾವು ಸ್ವಾಮೀಜಿಯವರ ಆಶೀರ್ವಾದದಿಂದ ಆಯೋಜಿಸಿದ್ದೇವೆ. 11 ತಾರೀಕಿಗೆ ಕೊಂಚಾಡಿ ಕಾಶಿಮಠದಿಂದ ಈ ಸಂಕೀರ್ತನ ಪಾದಯಾತ್ರೆ ಸಹಸ್ರಾರು ಸಂಖ್ಯೆ, ಇತ್ತೀಚೆಗೆ ಬಂದ ವರದಿ ಪ್ರಕಾರ ಸಾಧಾರಣ ಒಂದು 15,000 ಜನ ಈ ಮಂಗಳೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕೊಂಚಾಡಿಯಿಂದ 3 ಪ್ರಾರಂಭವಾಗಿ ಚೆಂಡೆ ಹಾಗೂ ವಿವಿಧ ವಾದ್ಯಗಳು, ಬೊಂಬೆಗಳು, ಮಕ್ಕಳ ಛದ್ಮವೇಷಗಳು ಇದೆಲ್ಲ ಒಟ್ಟಾಗಿ ಕೊಂಚಾಡಿಯಿಂದ KPD, BJI, ಲಾಲ್ಬಾಗ್ ಹಾಗೂ PVS ಬಿಲ್ಡಿಂಗ್, ಕೆನರಾ ಹೈಸ್ಕೂಲಿಗೆ ಬಂದು ಕೆನರಾ ಹೈಸ್ಕೂಲಿನ ಮಂಗಳೂರಿನ ಜನಗಳು ಅದರೊಟ್ಟಿಗೆ ಸೇರಿಕೊಂಡು ಸ್ವಾಮೀಜಿಯವರು ನಮ್ಮೊಟ್ಟಿಗೆ ಒಂದು ವೆಹಿಕಲ್ ನಲ್ಲಿ ಟ್ಯಾಬ್ಲೋದಲ್ಲಿ ಆಸೀನರಾಗಿ ಪಾದುಕ ಸಮೇತ ಸ್ವದೇಶಿ ಸ್ಟೋರ್ ಹತ್ರ, ಕಾಶೆಟ್ ಸ್ವದೇಶಿ ಸ್ಟೋರ್ ಹತ್ರ ಬಂದು ಆದೇಶ ವಿಶೇಷವಾಗಿ ನಮ್ಮ ವೀರ ವೆಂಕಟೇಶ ದೇವರ ಪುನರ್ಪ್ರತಿಷ್ಠಾ ದಿವಸ ಬಂಗಾರದ ಮಂಟಪದಲ್ಲಿ ಪಾದುಕ ಸ್ವಾಮೀಜಿಯವರು ಹಾಗೂ ವೀರ ವೆಂಕಟೇಶ ದೇವರ ಬೃಹತ್ ಮಂಗಳೋತ್ಸವ ಸಂಕೀರ್ತನ ಪಾದಯಾತ್ರೆ ನಡೀಲಿಕ್ಕಿದೆ. ಸೇರಿದಂತ ಪತ್ರಿಕಾಗೋಷ್ಠಿಯಲ್ಲಿ ನಾಡ್ದು 11 ತಾರೀಕಿಗೆ ವಿಮಾನ ನಿಲ್ದಾಣದ ರಸ್ತೆಯ ವಿಕಾಸ ಸಮೂಹ ಕಾಲೇಜಿನ ಪಕ್ಕದಲ್ಲಿರುವಂತ ನಮ್ಮ ಕಾಶಿ ಮಠದ ಕಡೆಯಿಂದ 11ನೇ ತಾರೀಕು ಮಧ್ಯಾಹ್ನ 3:00 ಹೊರಡುವಂತ ಈ ಒಂದು ವ್ಯಾಸಧ್ವಜ ಮಂಗಳೋತ್ಸವ ಅಲ್ಲಿಂದ ಪ್ರಾರಂಭಗೊಂಡು KPT, ನಂತರ BJI ಆಗಿ, KSRTC ಆಗಿ, ಲಾಲ್ಬಾಗ್ ಆಗಿ, MG ರಸ್ತೆ ಆಗಿ, PVS ಆಗಿ, ಸಿಟಿ ಪಾಯಿಂಟ್ ಜಂಕ್ಷನ್ ಆಗಿ, ಡೊಂಗರ್ಕೇರಿಯ ಕೆನರಾ ಹೈಸ್ಕೂಲ್ ನಲ್ಲಿ ಅಲ್ಲಿ ಬಳ್ಳಾರದ ವ್ಯವಸ್ಥೆ ಆಗಿ, ತದನಂತರ ಅದರ ಸ್ವಾಮೀಜಿಯೊಂದಿಗೆ ದಿವ್ಯ ಮೆರವಣಿಗೆ, ಭಜನಾ ಸಂಕೀರ್ತನೆ, ಬೇರೆ ಬೇರೆ ಟ್ಯಾಬ್ಲೋ, ಬೇರೆ ಬೇರೆ ರೀತಿಯಲ್ಲಿ ಡೊಂಗರ್ಕೇರಿ ಆಗಿ, ನ್ಯೂಚಿತ್ರ ಆಗಿ, ಸ್ವದೇಶಿ ಸ್ಟೋರ್ ಆಗಿ, ಕಾಶೆಟ್ ವೆಂಕಟರಮಣ ದೇವಸ್ಥಾನದಲ್ಲಿ ಹೋಗಿ ಸಭಾ ಕಾರ್ಯಕ್ರಮ ಮುಖಾಂತರ ಸಮಾಪ್ತಿ ಆಗಿದೆ. ಇದಕ್ಕೆ ಬೇರೆ ಬೇರೆ ಕಡೆಯಿಂದ ಬಸ್ಸುಗಳಲ್ಲಿ ಮತ್ತು ಬೇರೆ ಬೇರೆ ಕಡೆಯಿಂದ ವಾಹನದ ಮುಖಾಂತರ ಬರುವಂತ ಭಕ್ತಾಭಿಮಾನಿಗಳು ಬಹಳ ಅಪಾರ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ಹಾಗಾಗಿ ಪ್ರಾರಂಭದಲ್ಲಿ ಅವರು ಬಂದಂತ ವಾಹನಗಳನ್ನ ವಿಕಾಸ್ ಕಾಲೇಜಿನ ಒಳಗಡೆ ತಮ್ಮ ಬಸ್ಸು ಮತ್ತು ವಾಹನಗಳನ್ನ ಪಾರ್ಕಿಂಗ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ತದನಂತರ ಅದಕ್ಕಿಂತ ಹೆಚ್ಚಿನ ವಾಹನಗಳು, ಸಣ್ಣ ವಾಹನಗಳು ನಮ್ಮ ಎಲೋಸಿಯಸ್ ಪದವಿ ಪೂರ್ವ ಕಾಲೇಜಿನ ಕಾಂಪೌಂಡ್ ಒಳಗಡೆ, ಅದೇ ರೀತಿಯಲ್ಲಿ ಲೈಟ್ ಹೌಸ್ ರೋಡ್ ನಲ್ಲಿ ನಮ್ಮ ಮುಲ್ಕಿ ಸುಂದರಂ ಶೆಟ್ಟಿ ರಸ್ತೆಯಲ್ಲಿರುವಂತಹ ಆ ಕಾಲೇಜಿನ ಪ್ರಾಂಗಣದಲ್ಲಿ, ಅದರ ಒಟ್ಟಿಗೆ ದಯಾನಂದ್ ಪೈ ಮತ್ತು ಸತೀಶ್ ಪೈ ಕಾಲೇಜಿನ ಅದರ ಒಳಗಡೆ, ಬೆಸೆಂಟ್ ಕಾಲೇಜಿನ ಒಳಗಡೆ, ಹೀಗೆ ವಾಹನಗಳನ್ನು ಕೂಡ ಪಾರ್ಕಿಂಗ್ ಮಾಡುವಂತ ಅವಕಾಶಗಳು. ಅದರಲ್ಲಿ ಡೊಂಗರ್ಕೇರಿ ಕಾಶೆಟ್ನ ನಮ್ಮ ಈ ಡೊಂಗರ್ಕೇರಿ ಕೆನರಾ ಹೈಸ್ಕೂಲ್ ನಂತರ 10-15 ಜನರು ಪಾದಯಾತ್ರೆ ಮುಖಾಂತರ ಹೋಗುವಂತ ಕಾರ್ಯಕ್ರಮದಲ್ಲಿ ಡೊಂಗರ್ಕೇರಿ ಕೆನರಾ ಹೈಸ್ಕೂಲ್ ನಲ್ಲಿ ಬಹಳ ಸ್ವೀಕಾರ ಮಾಡಿಕೊಂಡು
ಸ್ವಾಮೀಜಿಯವರೊಂದಿಗೆ ಎಲ್ಲವೂ ಹೋಗುವಂತ ಕಾರ್ಯಕ್ರಮಗಳು. ಕೊನೆಯದಾಗಿ ಸಭಾ ಕಾರ್ಯಕ್ರಮ ಕಾರ್ ಸ್ಟ್ರೀಟ್ ನಲ್ಲಿ ನಡೆಯಲಿದೆ. ಆ ಸಭಾ ಕಾರ್ಯಕ್ರಮದ ಪ್ರಾರಂಭದಿಂದ ನಂತರದ ತನಕ ಅನ್ನ ಸಂತರ್ಪಣೆ ಬಂದಂತ ಎಲ್ಲ 15-20 ಸಾವಿರ ಜನರು ಬಂದ್ರು. ಅದಕ್ಕೆ ಮಂಗಳೂರಿನ ಕಾರ್ ಸ್ಟ್ರೀಟ್ ನಲ್ಲಿರುವಂತಹ ಮಾಮಾಯ ದೇವಸ್ಥಾನದಲ್ಲಿರ್ಬೋದು, ಅಥವಾ ಬಾಲಪಟ್ಟು ಹಾಲ್ ಇರ್ಬೋದು, ಅಥವಾ ನಮ್ಮ ಶ್ರೀನಿವಾಸ ಕಲ್ಯಾಣ ಮಂಟಪ ಬೀಜಿ ರಸ್ತೆಯಲ್ಲಿ ಇರ್ಬೋದು, ಅದೇ ರೀತಿ ಮ್ಯಾಂಗ್ಳೂರ್ ಹೆಲ್ತ್ ಕೇರ್, ಈಗ ಅದನ್ನ ಅಲ್ಲಿ ಮ್ಯಾಂಗ್ಳೂರ್ ಹೆಲ್ತ್ ಕೇರ್ ಹಳೆ ಮಂಗಳೂರು ಹೊರತು ಬಹಳ ಸಮತಟ್ಟಾದಂತ ಜಾಗ ಇದೆ, ಅಲ್ಲಿ ಇರ್ಬೋದು. 5-6 ಕಡೆಗಳಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ಊಟದ ವ್ಯವಸ್ಥೆಯ ವಿಚಾರಗಳು ಕೂಡ ಇದರ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಒಟ್ಟಾಗಿ ಸಭಾ ಕಾರ್ಯಕ್ರಮಗಳು ಹಾಗೆ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಮುಗಿದ ನಂತರ ಅವರು ಬಂದಂತ ವಾಹನಗಳಲ್ಲಿ ಅವರು ತೆರಳುವಂತ ರೀತಿಯಲ್ಲಿ ಅನ್ನ ಸಂತರ್ಪಣೆ ಸ್ವೀಕಾರ ಮಾಡ್ಕೊಂಡು ಹೋಗುವಂಥದ್ದು. ಹಾಗಾಗಿ ಅವರಿಗೆ ವಿಕಾಸ್ ಕಾಲೇಜಿನಲ್ಲಿ ಇದ್ದಂತ ಎಲ್ಲ ಬಸ್ಸುಗಳು ತದನಂತರ ಕೊನೆಯ ರಾತ್ರಿ 10 ಗಂಟೆ ನಂತರ ಅವರಿಗೆ ಸಿಟಿ ಪಾಯಿಂಟ್ಗೆ ಬಂದು ಆ ಊರಿನವರು ಹೋಗುವಂತ ಅವಕಾಶಗಳನ್ನು ಕಲ್ಪಿಸಿಕೊಳ್ಬೇಕು ಅಂತ ಹೇಳೋದು ಈಗಾಗಲೇ ಹೇಳಲಾಗಿದೆ. ಅದನ್ನು ಕೂಡ ಮಾಧ್ಯಮದಲ್ಲಿ ತಾವು ಬಿಂಬಿಸಿ ಜನರಿಗೆ ಗೊತ್ತಾಗುವಂತ ರೀತಿಯಲ್ಲಿ ಸ್ಪಷ್ಟವಾದ ಚಿತ್ರಣ ಕೊಡುವ ದೃಷ್ಟಿಯಲ್ಲಿ ತಾವು ಸಹಾಯ ಆಗಬೇಕು. ದಾರಿ ಯುದ್ಧದಲ್ಲಿ ನಾನು ನಡೆದು ಬರುವಾಗ ಅವರಿಗೆ ARDL ಇರ್ಬೋದು, ಅಥವಾ BJL ಇರ್ಬೋದು, ಅಥವಾ ಲಾಲ್ಬಾಗ್ನಲ್ಲಿ ಅವರಿಗೆ ಸಣ್ಣ ಮಟ್ಟದ ಬಡಾರ ಮತ್ತು ನೀರಿನ ಪಾನೀಯ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ.